ಹೀಗೆ ಕಾಂಗ್ರೆಸ್ನವರಿಗೆ ಇದು ಆರೋಪ ಮಾಡೋದಕ್ಕೆ ಅಸ್ತ್ರವಾಗಿದೆ. ಬಿಜೆಪಿಯವರಿಗೆ ಸಿದ್ದರಾಮಯ್ಯನವರ ಮೇಲೆ ಬೀಳೋದಕ್ಕೂ ಕೂಡ ಒಂದು ಅಸ್ತ್ರವಾಗಿ ಸಿಕ್ಕಿದೆ. ಆದರೆ ಅಸಲಿಗೆ ಇಡಿ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರದ ಮೂಲಕವಾಗಿ ಲೋಕಾಯುಕ್ತ ನಡೆಸಿರುವಂತಹ ತನಿಖೆ ಅದು ಅಂತಿಮ ಹಂತದಲ್ಲಿರುವಾಗ ಈ ಪತ್ರವನ್ನು ಬರೆದಿರುವಂಥ ಉದ್ದೇಶ ಏನು ಮತ್ತು ಇದು ಯಾವ ತಿರುವನ್ನು ಮುಂದೆ ಪಡ್ಕೊಳ್ಳುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಇನ್ನು ಚಿತ್ರರಂಗದ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ರೆಬೆಲ್ಸ್ ಟೀಮ್ ಜಗ್ತಿಲ್ಲ, BYV ಬಿಡ್ತಿಲ್ಲ. ಅಶೋಕ್ಗೆ ಹೈ ಬುಲಾವ್ ಯಾಕೆ? ಶಿಸ್ತು ಸಮಿತಿಗೆ ದೂರು ಕೊಡ್ತಿದ್ರ ಯತ್ನಾಳ್. ಇದುವೇ ಚಿತ್ರರಂಗದ ಎರಡನೇ ಸ್ಟೋರಿ, ಮುಗಿಯದ ಗುದ್ದಾಟ. ರಾಜ್ಯ ಬಿಜೆಪಿಯವ್ರದ್ದು ನಿಜಕ್ಕೂ ಕೂಡ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಗುದ್ದಾಟ ನಡೆದರೆ ಅದು ಸರ್ವೇ ಸಾಮಾನ್ಯ, ಅಧಿಕಾರಕ್ಕಾಗಿ ಅಂತ ಹೇಳ್ಬೋದು. ಆದರೆ ಪ್ರತಿಪಕ್ಷದಲ್ಲಿ ಇದ್ದುಕೊಂಡು ಕೂಡ ಈ ಲೆವೆಲ್ನಲ್ಲಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಕತ್ತಿ ಮಸೀತಿದ್ದಾರೆ, ಮಾತಿನ ಮಲ್ಲ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದರೆ ಇದು ಎಲ್ಲಿವರೆಗೆ ಹೋಗ್ತಿದೆ ಅನ್ನೋಂಥದ್ದಕ್ಕೆ ಒಂದು ರೀತಿಯಂಥ ನಾನ್ ಸ್ಟಾಪ್ ಗುದ್ದಾಟವಾಗಿ ಮುಂದುವರೆದಿದೆ. ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಗುದ್ದಾಟ. ದೆಹಲಿಯಲ್ಲೇ 3 ಪ್ರತ್ಯೇಕ ಟೀಮ್ಗಳು ಆಟವನ್ನು ಆಡ್ತಾ ಇದ್ದಾವೆ. ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಇವರ ಗುದ್ದಾಟ ಸದ್ಯಕ್ಕೆ ಮುಗಿಯೋ ಲಕ್ಷಣವೂ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲದೆ ದೆಹಲಿಯಲ್ಲಿ ಸಪ್ರೇಟ್ ಆದಂಥ ಒಂದು ಟೀಮ್ ಆಟವನ್ನು ಆಡ್ತಾ ಇದೆ. ಯತ್ನಾಳ್ ಬಗ್ಗೆ ಸಾಫ್ಟ್ ಆದ್ರ BSY ಅನ್ನುವಂಥ ಅನುಮಾನವನ್ನು ಕೂಡ ಹುಟ್ಟು ಹಾಕುತ್ತೆ. ಯಡಿಯೂರಪ್ಪನವರು ಹೇಳ್ಕೊಂಡಿದ್ದಾರೆ, ಯತ್ನಾಳ್ರೆ ಬೇರೆಯವರಲ್ಲ, ನಮ್ಮ ಪಾರ್ಟಿಯವರೇ ಅನ್ನುವಂತಹ ರೀತಿಯಲ್ಲಿ ಯಡಿಯೂರಪ್ಪ ಅವರು ಕೂಡ ಮಾತನಾಡ್ತಿರುವಂಥ ರೀತಿಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಯತ್ನಾಳ್ ವಿಚಾರದಲ್ಲಿ ಯಡಿಯೂರಪ್ಪನವರು ಕೂಡ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಾರಾ, ಅಥವಾ ಈಗ ಸಾಫ್ಟ್ ಆದ್ರೇ ಮುಂದೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಅಥವಾ ಬೇರೆ ಸ್ವರೂಪದಲ್ಲಿ ಕೌಂಟರ್ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಗಬಹುದು. ಅಂಥದ್ದೊಂದು ಅವಕಾಶಕ್ಕಾಗಿ ಯಡಿಯೂರಪ್ಪನವರು ಕೂಡ ಕಾಯ್ತಾ ಇರಬಹುದು. ಯಾಕೆಂದರೆ ಅವ್ರಿಗೂ ಕೂಡ ರಾಜಕೀಯದ ಅನುಭವ ಎಲ್ಲರಿಗಿಂತ ದೊಡ್ಡದು ಇದ್ದೇ ಇದೆ. ಅವರೂ ಕೂಡ ಇಡೀ ರಾಜ್ಯವನ್ನು ಸುತ್ತಿದಂಥವರು, ರಾಜಕೀಯದ ಆಳ ಅಗಲವನ್ನು ತಿಳಿದಂಥವರು. ಅವ್ರಿಗೂ ಕೂಡ ಗೊತ್ತಿದೆ ಯಾರು ಏನು ದೂರು ಕೊಟ್ಟರೆ ಏನಾಗುತ್ತೆ ಎಂದು ಗೊತ್ತಿದೆ. ಇನ್ನು ಯತ್ನಾಳ್ ನಡೆ ಬಹಳಷ್ಟು ಸಸ್ಪೆನ್ಸಿಂದ ಕೂಡಿರುವಂಥದ್ದು. ಅವರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗಿದ್ದಾರೆ, JPC ಚೇರ್ಮನ್ನ ಭೇಟಿಯಾಗಿದ್ದಾರೆ, ಶಿಸ್ತು ಸಮಿತಿಯವ್ರನ್ನ ಭೇಟಿಯಾಗಿದ್ದಾರೆ. ಹೀಗೆ ಒಬ್ಬರಾದ ಮೇಲೆ ಒಬ್ಬರನ್ನ ಭೇಟಿ ಅಂತೂ ಆಗಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಜಯೇಂದ್ರ ನಿಷ್ಠಾವಂತ ಕಾರ್ಯಕರ್ತರನ್ನು ತುಳಿತಾ ಇದ್ದಾರೆ ಅನ್ನುವಂಥದ್ದು ಯತ್ನಾಳ್ರ ಆರೋಪ. ನಿಷ್ಠಾವಂತ ಕಾರ್ಯಕರ್ತರನ್ನು ತುಳಿತಾ ಇದ್ದಾರೆ ಅಂತ ಹೇಳಿ ಹೊಂದಾಣಿಕೆ ರಾಜಕೀಯ, ಕುಟುಂಬ ರಾಜಕೀಯ ಇವೆಲ್ಲವೂ ಕೂಡ ಭಾಳ ಜೋರಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಯಡಿಯೂರಪ್ಪ ಕುಟುಂಬದ ಬಗ್ಗೆ ಕೆಲವರು ಮಾತಾಡ್ತಿಲ್ಲ ಅನ್ನುವಂಥ ಅಂಶವನ್ನೂ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಭ್ರಷ್ಟಾಚಾರ ಕುಟುಂಬದ ಕಪಿಮುಷ್ಟಿಯಿಂದ ಹೊರಬರಬೇಕು, ಇವರು ಭ್ರಷ್ಟಾಚಾರಿ ಕುಟುಂಬದವರು, ಹೀಗಾಗಿ ಅವರ ಕಪಿಮುಷ್ಟಿಯಿಂದ ಪಕ್ಷ ಹೊರಗಡೆ ಬರಲೇಬೇಕಿದೆ ಅನ್ನುವಂಥ ಅಂಶವನ್ನು ಮನದಟ್ಟು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ ಕಡೆಗೂ ರಾಷ್ಟ್ರೀಯ ನಾಯಕರನ್ನು ಕಳಿಸಿ ಅನ್ನುವಂಥದ್ದನ್ನು ಕೂಡ ಕೇಳ್ಕೊಂಡಿದ್ದಾರೆ. ಯತ್ನಾಳ್ರ ಒಂದು ಅನುಮಾನ ಇದೆ, ಈ ಸೆಂಟ್ರಲಿಂದ ಕಳಿಸುವಂತಹ ಉಸ್ತುವಾರಿಗಳಿದ್ದಾರಲ್ಲ ಅವರ ಬಗ್ಗೆನೇ ಒಂದು ಅನುಮಾನ ಇದೆ. ಅವ್ರು ಆ ಕಡೆಗೆ ವಾಲ್ತಾರೆ ಅಂತ, ಅವ್ರು ಜಾಸ್ತಿಯಾಗಿ ಯಡಿಯೂರಪ್ಪನವ್ರ ಕಡೆಗೇ ವಾಲ್ತಾರೆ ಅನ್ನುವಂಥದ್ರ ಬಗ್ಗೆ ಅನುಮಾನ ಇದೆ. ನಿಷ್ಠಾವಂತ ನಾಯಕರನ್ನು ಕಳಿಸಿದರೆ ದಾಖಲೆಗಳನ್ನು ಕೊಡ್ತೇನೆ ಅನ್ನುವಂತಹದ್ದನ್ನು ಕೂಡ ಹೇಳಿ ಬಂದಿದ್ದಾರೆ ಯತ್ನಾಳ್ರು. ಈ ಮೂಲಕ ಅವರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗಿರುವ ಸಂದರ್ಭದಲ್ಲೂ ಕೂಡ ಅವರ ಟೀಮನ್ನು ನಾವು ಗಮನಿಸ್ಬೋದು. ಹೇಗೆ ಅಲ್ಲಿ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಹಾಗೆಯೇ ಯತ್ನಾಳ್ರು, BP ಹರೀಶ್ ಇವರೆಲ್ಲರೂ ಕೂಡ ಜೊತೆಯಾಗಿ ಹೋಗಿ ಭೇಟಿಯಾಗಿ ಬಂದಿರುವಂಥದ್ದು. ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಅಂಶವನ್ನು ಕೂಡ ಒತ್ತಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮಾತನಾಡಿದ್ದಾರೆ ಯತ್ನಾಳ್ರ ಬಗ್ಗೆ. ಯತ್ನಾಳ್ ಅವರು ಯಾರು ಹೊರಗಡೆಯವರಲ್ಲ, ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ. ಏನೇ ಕರ್ತವ್ಯಗಳಿದ್ರು ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆಲ್ಲರೂ ಸಹಕರಿಸ್ತಾರೆ. ಈಗಾಗಲೇ BJPಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದಾಗ ಯಡಿಯೂರಪ್ಪನವರು ಬಹಳ ರಾಜಕೀಯದ ವಿಚಾರದಲ್ಲಿ ಅವರು ನೇರವಾದಂತಹ ಚುನಾವಣಾ ರಾಜಕೀಯದಿಂದ ನಿವೃತ್ತರಾಗಿದ್ರು ಕೂಡ ರಾಜಕೀಯದಲ್ಲಿ ಅವರು ಸಕ್ರಿಯರಾಗಿಯೇ ಇರ್ತಾರೆ. ಮತ್ತು ರಾಜಕೀಯದಲ್ಲಿ ಯಾವ ಪಟ್ಟನ್ನು ಯಾವಾಗ ಹಾಕಬೇಕು ಆವಾಗ ಮಾತ್ರ ಹಾಕಬೇಕು ಅನ್ನೋದು ಯಡಿಯೂರಪ್ಪನವ್ರಿಗೆ ಗೊತ್ತಿರುವಂಥ ವಿಚಾರ. ಈ ಸಂಗತಿಯ ವಿಚಾರದಲ್ಲಿ ಯಡಿಯೂರಪ್ಪನವರು ಭಾಳ ಕ್ಯಾಲ್ಕುಲೇಟಿವ್ ಆಗಿ ಮಾತನಾಡಿದ್ದಾರೆ. ಯತ್ನಾಳ್ರ ವಿಚಾರದಲ್ಲೂ ಕೂಡ ಅಷ್ಟೇ ಎಲ್ಲರನ್ನು ಜೊತೆಯಾಗಿ ಸೇರಿಸ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಸಲಹೆಯ ರೀತಿಯಲ್ಲಿ ತನ್ನ ಪುತ್ರನಿಗೂ ಕೂಡ ಹೇಳಿದ್ದಾರೆ.
ಇಲ್ಲಿ ಮನೆಯೊಂದು 3 ಬಾಗಿಲಾಗಿರುವಂತಹ BJP, ಯಾಕಂದರೆ ಇಷ್ಟು ದಿವಸ 2 ಬಾಗಿಲು ಮಾತ್ರ ಕಾಣ್ತಿದ್ದು, ಇವತ್ತು 3ನೇ ಬಾಗಿಲು ಕೂಡ ಇವತ್ತು ದೆಹಲಿಗೆ ಹೋಗಿ ತೆರೆದುಕೊಂಡಿರುವಂಥದ್ದು ಕಾಣ್ತಾ ಇದೆ. ಅಶೋಕ್ ಅವರು ದೆಹಲಿಯಲ್ಲಿ ಹೋಗಿ ರಾಷ್ಟ್ರೀಯ ಅಧ್ಯಕ್ಷರು ಇದೇ ಸಂದರ್ಭದಲ್ಲಿ ಭೇಟಿಯಾಗಿದ್ದರೆ ಇದು ಬಹಳ ಮಹತ್ವವನ್ನು ಪಡ್ಕೊಂಡಿದೆ. BJPಯಲ್ಲಿ ಆಂತರಿಕ ಕಿತ್ತಾಟ, ಅಸಮಾಧಾನ, ಒಳಬೇಗುದಿ ಇವೆಲ್ಲವೂ ಕೂಡ ಗೋಚರಿಸ್ತಾ ಇದ್ದಾವೆ. ದಿಲ್ಲಿಯಲ್ಲಿ ಯತ್ನಾಳ್, ಅಶೋಕ್ ಜೋಶಿ, ಬೀದರ್ನಲ್ಲಿ ವಿಜೇಂದ್ರ ಎಲ್ಲರೂ ಅವರದಾದಂತಹ ಆಟಗಳನ್ನ ಆಡ್ತಿದ್ದಾರೆ. JPC ಅಧ್ಯಕ್ಷರಿಗೆ ವಕ್ಫ್ ವರದಿಯನ್ನು ಯತ್ನಾಳ್ ನೇತೃತ್ವದ ರೆಬೆಲ್ಸ್ ಟೀಮ್ ಹೋಗಿ ಕೊಟ್ಟಿದೆ. ನೋಡಿ ಇಂಥದ್ದೆಲ್ಲ ಆಗಿದೆ ಅನ್ನೋಂಥನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇದು ಪಕ್ಷದ ಕೆಲಸ ಅಂತ ಅವರು ಮಾಡ್ತಾ ಇದ್ದಾರೆ. JPC ಅಧ್ಯಕ್ಷರ ಭೇಟಿಗೂ ಮುಂಚಿತವಾಗಿ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದರು ರೆಬೆಲ್ಸ್. ಅವ್ರನ್ನೂ ಕೂಡ ಭೇಟಿಯಾಗಿ ಅವ್ರಿಗೂ ಕೂಡ ನೋಡಿ ನಾವು ಹೀಗೆಲ್ಲ ಕೆಲಸ ಮಾಡ್ತಿದ್ವಿ ಅನ್ನೋಂಥನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿಯಿಂದ ಮಾಹಿತಿಯನ್ನು ಪಡೆದಿದ್ದಾರೆ JP ನಡ್ಡಾ. ಇದೇ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಂದ JP ನಡ್ಡಾ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದಾದ ನಂತರ ರಾಜ್ಯ BJP ಉಸ್ತುವಾರಿ ಜೊತೆಗೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಭೆಯನ್ನು ನಡೆಸಿದ್ದಾರೆ. ಏನೇನು ನಡೀತಿದೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಅವರು ಕೂಡ ವಿಚಾರ ವಿನಿಮಯವನ್ನು ಮಾಡ್ಕೊಂಡಿದ್ದಾರೆ. ರಾಜ್ಯದ ಬಣ ಸಂಘರ್ಷದ ಬಗ್ಗೆ ವಿಸ್ತೃತವಾದಂತಹ ಸಮಾಲೋಚನೆಯನ್ನು ಕೂಡ ನಡೆಸಲಾಗಿದೆ. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ಕರ್ನಾಟಕದ BJP ಅತ್ಯಂತ ಹಿರಿಯ ನಾಯಕ ಮತ್ತು ಪ್ರಭಾವಿ ಮಂತ್ರಿಯೂ ಕೂಡ ಆಗಿರೋದ್ರಿಂದಾಗಿ ತಮ್ಮದೇ ಆದಂತಹ ಒಂದು ಅಭಿಪ್ರಾಯವನ್ನು ಹೈಕಮಾಂಡ್ಗೂ ಕೂಡ ಅವರು ತಿಳಿಸುವಂತಹ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಬಣ ರಾಜಕೀಯದ ಮಧ್ಯೆಯೇ ದಿಢೀರ್ ದೆಹಲಿಗೆ ಅಶೋಕ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಪ್ರತಿಪಕ್ಷ ನಾಯಕರು ರಾಜ್ಯ ಪ್ರವಾಸವನ್ನು ಮಾಡಬೇಕಾಗಿತ್ತು ವಕ್ಫ್ ವಿಚಾರದಲ್ಲಿ, ಆದರೆ ರಾಜ್ಯ ಪ್ರವಾಸ ಇಲ್ಲ, ಬದಲಿಗೆ ದೆಹಲಿ ಪ್ರವಾಸ ಮಾಡಿದ್ದಾರೆ. BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ ಅಶೋಕ್ ಅವರು. ಆ ಮೂಲಕ ಅವ್ರದ್ದು ಕೂಡ ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂಥ ವಿಚಾರವನ್ನು JP ನಡ್ಡಾ ಅವ್ರ ಜೊತೆಗೆ ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಇದ್ದೇ ಇದೆ. ರಾಜ್ಯ BJPಯ ಬಣದ ಬಗ್ಗೆಯೂ ಕೂಡ ಅಶೋಕ್ ಅವರು ನಡ್ಡಾ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಮತ್ತು ರಾಜ್ಯ BJPಯಲ್ಲಿ ಭಿನ್ನಮತಕ್ಕೆ ಕಾರಣ ಏನು ಅನ್ನುವಂಥನ್ನು ಕೂಡ ವಿವರಿಸುವಂಥ ಪ್ರಯತ್ನವನ್ನು ಮಾಡಿರಬಹುದು. ಯತ್ನಾಳ್ ಮತ್ತು ವಿಜೇಂದ್ರ ನಡುವೆ ಏನಾಗ್ತಿದೆ ಅನ್ನುವಂತಹ ವಿಚಾರವೂ ಕೂಡ ಬಹಳ ಮುಖ್ಯವಾಗಿ ಇವತ್ತು ಕೇಂದ್ರದ ನಾಯಕರಿಗೆ ಅವರ ಗಮನಕ್ಕೆ ಹೋಗಬೇಕಾಗಿರುವಂತಹ ವಿಚಾರವೂ ಕೂಡ ಆಗಿದೆ. ಭಿನ್ನಮತದಿಂದ ಪಕ್ಷದ ಮೇಲಿನ ಪರಿಣಾಮ ಏನು ಅನ್ನುವಂಥದ್ದು ಕೂಡ ಕೇಂದ್ರ ನಾಯಕರಿಗೆ ವಿವರಿಸುವಂತಹ ಪ್ರಯತ್ನ ನಡೀತಾ ಇದೆ. ಉಪಸಮರದ ಸೋಲಿಗೆ ಕಾರಣವಾದರೂ ಏನು ಅನ್ನುವಂಥದ್ದನ್ನು ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಕ್ಫ್ ಹೋರಾಟದಲ್ಲಿ ವಿಭಿನ್ನ ಪ್ರವಾಸ ಯಾಕೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ಇದು BJPಯವರಿಗೂ ಇದೆ, BJP ನಾಯಕರಿಗೂ ಇದೆ, BJPಯ ಕಾರ್ಯಕರ್ತರಿಗೂ ಕೂಡ ಇರುವಂಥದ್ದು. ಒಂದು ವಿಚಾರಕ್ಕೆ 2 ಪ್ರವಾಸ ಬೇಕಾ ಅಂತ ಹೇಳಿ ಕ್ರಮ ಕೈಗೊಳ್ಳೋದಾ, ಎಚ್ಚರಿಕೆ ನೀಡಿ ಸುಮ್ಮನಾಗುವುದಾ ಅನ್ನುವಂಥ ಅಂಶವೂ ಕೂಡ ಇದೆ. ಕ್ರಮ ಕೈಗೊಂಡ್ರೆ ನೋಡಿ ಪಕ್ಷದ ನಿಷ್ಠಾವಂತರನ್ನ ಈ ರೀತಿಯಾಗಿ ಕ್ರಮ ಕೈಗೊಂಡಿದ್ದಾರೆ ಅನ್ನುವಂತಹ ಅಪಖ್ಯಾತಿಗೆ ಗುರಿಯಾಗಬೇಕಾಯ್ತು. ಇಲ್ಲ ಕ್ರಮ ಕೈಗೊಳ್ಳದೆ ಹೋದರೆ ನೋಡಿ ಇಷ್ಟೆಲ್ಲ ಮಾತಾಡಿದ್ರೂ ಕೂಡ ಯಾವುದೇ ಕ್ರಮ ಆಗ್ತಾ ಇಲ್ಲ ಈ ಪಕ್ಷದಲ್ಲಿ ಅನ್ನುವಂತಹ ಅಪಖ್ಯಾತಿಗೂ ಕೂಡ ಒಳಗಾಗಬೇಕಾಗತ್ತೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಈಗ ಕೇಂದ್ರದ ವರಿಷ್ಠರು ಪಡಿತಾ ಇದ್ದಾರೆ. ಅವ್ರಿಗೂ ಕೂಡ ರಾಜ್ಯದಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BY ವಿಜೇಂದ್ರ ಹಾಗೂ ಸದಾನಂದಗೌಡರು ಮಾತನಾಡಿದ್ದಾರೆ. ತೋರಿಸಿ. ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಗಿರ್ಬೋದು, ಮಾಹಿತಿ ಇಲ್ಲ ನನಗೆ. ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಗಿರ್ಬೋದು, ಮಾಹಿತಿ ಇಲ್ಲ ನನಗೆ. ಅವರು ಕೊಟ್ಟಂತ ಮಾಹಿತಿ ಎಲ್ಲದರ ಆಧಾರದಲ್ಲಿ ಇವತ್ತು JPCಗೆ ಕೊಟ್ಟ ಮೇಲೆ ಇನ್ನೊಂದು ವರದಿಯ ಅಗತ್ಯ ಏನಿದೆ ಅಂತ ನನ್ನ ಪ್ರಶ್ನೆ. ಮತ್ತು ಈಗ ಈ ಒಂದೊಂದೇ ತಂಡಗಳು ಒಂದೊಂದು ಕಡೆ ಹೋಗುವ ಕಾರಣ ಇದು ಇನ್ನೊಂದು ತಂಡ ಬಂತು. ಆ ಬಯಲಾಟಗಳು ಇವತ್ತೊಂದು ತಂಡ ಬಯಲಾಟ ಮಾಡಿದ್ರೆ ನಾಳೆ ಇನ್ನೊಂದು ತಂಡ ಬಂದು ಬಯಲಾಟ ಮಾಡುತ್ತೆ. ಜನ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಯಾರು ಚೆನ್ನಾಗಿ ಕುಣಿತಾರೆ, ಯಾರು ಚೆನ್ನಾಗಿ ಅರ್ಥ ಹೇಳ್ತಾರೆ, ಯಾರು ಈ ರೀತಿಯದ್ದನ್ನು ನೋಡ್ಲಿಕ್ಕೆ ಹೋಗ್ತಾರೆ ಹೊರತು ನಮ್ಮ ರಾಷ್ಟ್ರೀಯ ಪ್ರಮುಖರು ಒಂದು ತೀರ್ಮಾನ ತಗೊಳ್ಳೇಬೇಕು. ಅದು ಅಶಿಸ್ತು ಅಂತ ಯಾರ್ದಾರು ಗೊತ್ತಾದ್ರೆ ಅವರನ್ನು ತೆಗೆದು ಹೊರಗೆ ಹಾಕಿ. ಇದರಿಂದ ಪಕ್ಷಕ್ಕೆ ಗೌರವ ಬರ್ತದೆ. ಒಂದೇ ವಿಷಯದ ಬಗ್ಗೆ ಬೇರೆ ಬೇರೆ ಹೋರಾಟ ಮಾಡುವಂಥದ್ದನ್ನ ಅದನ್ನು ನಿಲ್ಲಿಸುವಂಥದ್ದಕ್ಕೆ ಆದೇಶ ಮಾಡಲೇಬೇಕು. ಅದನ್ನು ನಿಲ್ಲಿಸುವಂಥದ್ದನ್ನ ಆದೇಶ ಮಾಡದಿದ್ರೆ ನಾವು ಬೀದಿಯಲ್ಲಿ ಪಾಟಲಿಗೆ ಈಡಾಗುವಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹೀಗೆ BJPಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಂಥ ತಲೆಬಿಸಿ. ಯಾಕೆಂದರೆ ಒಬ್ಬರಿಗೆ ಪ್ರವಾಸ ತಲೆಬಿಸಿ, ಇನ್ನೊಬ್ಬರಿಗೆ ದೂರು ಕೊಡೋ ತಲೆಬಿಸಿ, ಮತ್ತೊಬ್ಬರಿಗೆ ಕುರ್ಚಿ ಉಳಿಸ್ಕೊಳ್ಳುವಂಥ ತಲೆಬಿಸಿ, ಇನ್ನೊಬ್ಬರಿಗೆ ಇದೆಲ್ಲವನ್ನ ನೋಡ್ತಾ ಸುಮ್ಮನೆ ಕೂತ್ಕೊಳ್ಳೋದು ಹೇಗೆ ಅನ್ನುವಂಥ ತಲೆಬಿಸಿ. ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಯೋಚನೆಯಲ್ಲಿ ಮುಳುಗಿದ್ದಾರೆ. ಆದರೆ ಅಂತಿಮವಾಗಿ BJP ವರಿಷ್ಠರು ಏನು ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ.